ಹಾಯ್ ಸ್ಟೂಡೆಂಟ್ಸ್, ಎಲ್ಲರಿಗೂ SSLC ಫ್ರೆಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಚಾನಲಲ್ಲಿ ಮೆಂಬರ್ಶಿಪ್ ಅವೈಲೇಬಲ್ ಇದೆ. ಸೊ ಯಾರಾದರೂ ತಗೊಳ್ತೀನಿ ಅಂದರೆ ತಗೊಳ್ಳಿ, ನಿಮಗೆ ಅದರಿಂದ ತುಂಬ ಉಪಯೋಗ ಇದೆ. ಅಂದರೆ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ ಆಗಿರ್ಬೋದು ಅಥವಾ ಕನ್ಫರ್ಮ್ ಕ್ವಶನ್ ಆಗಿರ್ಬೋದು, ಈ ಒಂದು ಫೈನಲ್ ಎಕ್ಸಾಮ್ಗೆ ಬರುವಂಥ ಕನ್ಫರ್ಮ್ ಕ್ವಶನ್ಸು, ಹಾಗೆ ಉಚಿತವಾಗಿ ಅಂದರೆ ಫ್ರೀಯಾಗಿ ನಿಮಗೆ PDF ಎಲ್ಲ ಸಿಗುತ್ತೆ. ಸೊ ಅದಕ್ಕೋಸ್ಕರನೇ ನೀವು ಮೆಂಬರ್ಶಿಪ್ನ ತಗೊಳ್ಳಿ. ಆಮೇಲೆ ಈ ಒಂದು ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರಾ ಪೂರ್ತಿಯಾಗಿ ನೋಡಿ, ಎಲ್ಲೂ ಸಹ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಸೊ ನೀವಿವತ್ತು ಸೈನ್ಸ್ ಎಕ್ಸಾಮ್ನ ಮಾಡಿದ್ದೀರಾ, ನಿಮಗೆ ತುಂಬಾ ಡೌಟ್ಸ್ ಇರುತ್ತೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ. ಸೊ ಅದಕ್ಕೋಸ್ಕರನೇ ಆ ಒಂದು ಕನ್ಫ್ಯೂಷನ್ನ ಕ್ಲಿಯರ್ ಮಾಡಬೇಕು ಅಂತಲೇ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರನೇ ಪೂರ್ತಿಯಾಗಿ ವಿಡಿಯೋನ ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೂ ಸಹ ಕಮೆಂಟ್ ಹಾಕಿ, ನಾನು ಆದಷ್ಟು ಬೇಗ ನಿಮಗೆ ಕ್ಲಿಯರ್ ಮಾಡ್ತೀನಿ. ಸೊ ನೋಡ್ತಿದ್ದೀರಲ್ಲ, ಫಸ್ಟು ಇವತ್ತಿನ ಒಂದು ಸಬ್ಜೆಕ್ಟ್ ಏನಪ್ಪ ಅಂದರೆ ಇವತ್ತಾಗಿರೋದು ವಿಜ್ಞಾನ. ಸೊ ಸೈನ್ಸು ಕನ್ನಡ ಮೀಡಿಯಮ್ ವಿಡಿಯೋನ ಮಾಡ್ತಾಯಿದ್ದೀನಿ. ಹಾಗೆ ಇಂಗ್ಲೀಷ್ ಮೀಡಿಯಮ್ ಅವರಿಗೆ ಆಪ್ಷನ್ಸು ಉತ್ತರಗಳು ಗೊತ್ತಾಗುತ್ತೆ. ಸೊ ಎಲ್ಲ ಸೇಮ್ ಆಪ್ಷನ್ಸ್ ಎಲ್ಲ ಇರುತ್ತೆ, ಅದಕ್ಕೋಸ್ಕರನೇ. ನೆಕ್ಸ್ಟ್ ನೋಡ್ತಾ ಇದ್ದೀರಾ, ಡೇಟು ಇವತ್ತದೇ ಇದೆ. ಹಾಗೆ 80 ಮಾರ್ಕ್ಸ್ಗೆ ನಿಮಗೆ ಈ ಪೇಪರ್ ಬಂದಿತ್ತು, ಅಂದರೆ ಇವತ್ತಿನ ಒಂದು ಪೇಪರು. ಸೊ ಕನ್ನಡ ಲಾಸ್ಟ್ ಎಕ್ಸಾಮ್ದು ಕನ್ನಡ 100 ಮಾರ್ಕ್ಸ್ಗಿತ್ತು. ಅದ್ರದ್ದು ಸಹ ನಾನು ಕೀ ಆನ್ಸರ್ಸ್ ವಿಡಿಯೋ ಮಾಡಾಕಿದ್ದೀನಿ. ಸೊ ನಮ್ಮ ಚಾನಲಲ್ಲಿ ಅದು ಸಿಗುತ್ತೆ ನಿಮಗೆ. ಯಾರ್ಯಾರು ನೋಡಿಲ್ಲ ಕನ್ನಡ ಕೀ ಆನ್ಸರ್ಸ್ನ ನೋಡಿ. ಸೊ ಹಾಗಾದರೆ ಬನ್ನಿ ನಮ್ಮ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ, ಫಸ್ಟು ನಿಮಗೆ ಭೌತ ವಿಜ್ಞಾನ, ಸೊ ಭಾಗ ಎ ಭೌತ ವಿಜ್ಞಾನ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇದ್ದೀರಾ, ಬಹು ಆಯ್ಕೆ ಪ್ರಶ್ನೆಗಳು 2 ಇದೆ, ಅಂದರೆ 2 ಮಾರ್ಕ್ಸ್ಗೆ ಬರೋದು. ನೆಕ್ಸ್ಟ್ ನೋಡಿ, ಒಂದು ಮಸೂರದ ಸಾಮರ್ಥ್ಯ +2D ಆಗಿದೆ, ಆಗ ಆ ಮಸೂರದ ಸಂಗಮ ದೂರ ಕೇಳಿದರೆ. ಸೊ ಆಪ್ಷನ್ ಎ 0.5 ಮೀಟರ್. ಸೊ ಇದು ನಿಮ್ಮ ಒಂದು ಉತ್ತರ ಆಗಿರುತ್ತೆ. ಆಪ್ಷನ್ ಎ ಅಂತ ಬರ್ತಿದ್ರೆ ನಿಮಗೆ 1 ಮಾರ್ಕ್ ಸಿಕ್ಕಿರುತ್ತೆ. ಸೊ ನೋಡ್ತಾ ಇದ್ದೀರಾ. ಹಾಗೆ ನೆಕ್ಸ್ಟ್ ನೋಡಿ, ಒಂದು ಕೋಷ್ಟಕ ಕೊಟ್ಟಿದ್ದಾರೆ. ಸೊ ಇದು ತುಂಬ ಲಾಂಗ್ ಆಗಿದೆ ಕ್ವಶನು. ಸೊ ಲಾಸ್ಟಲ್ಲಿ ಇದಕ್ಕೆ ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿರುತ್ತೆ. ಸೊ ಈ ವಸ್ತುಗಳಲ್ಲಿ ಅತ್ಯುತ್ತಮವಾದ ವಿದ್ಯುತ್ ವಾಹಕ ಕೇಳಿದ್ದಾರೆ. ಸೊ ಆಪ್ಷನ್ ಸಿ ಎಮ್ ನಿಮ್ಮ ಸರಿಯಾದ ಉತ್ತರ ಆಗಿದ್ದರೆ 1 ಮಾರ್ಕ್ ಸಿಗುತ್ತೆ. ಸೊ ನೆಕ್ಸ್ಟ್ ನೋಡಿ, ಹಾಗೆ 1 ಮಾರ್ಕ್ ಪ್ರಶ್ನೆಗಳು, ಅಂದರೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಸೊ ನೋಡ್ತಾ ಇದ್ದೀರಾ, ವಿದ್ಯುತ್ ಮಂಡಲದಲ್ಲಿ ಉಪಯೋಗಿಸುವ ಕೆಳಗಿನ ಘಟಕಗಳ ಚಿಹ್ನೆಯ ಚಿತ್ರವನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಸೊ ನೆನ್ನೆ ನಾನು ನಿಮಗೆ ಪಾಸಿಂಗ್ ಪ್ಯಾಕೇಜು ಮತ್ತು ಸ್ಕೋರಿಂಗ್ ಪ್ಯಾಕೇಜ್ ಮಾಡಬೇಕಾದ್ರೆ ಇದನ್ನೆಲ್ಲ ಚಿತ್ರ ಸಮೇತ ಕೊಟ್ಟಿದ್ದೆ. ಸೊ ಸ್ವಲ್ಪ ಜನ ಕಮೆಂಟ್ ಆಗ್ತಾಯಿದ್ರಿ PDF ಬೇಕು ಅಂತ. ಸೊ PDF ಬೇಕು ಅಂದರೆ ದಯವಿಟ್ಟು ನಮ್ಮ ಚಾನಲಲ್ಲಿ ಮೆಂಬರ್ಶಿಪ್ಪನ್ನು ತಗೊಳ್ಳಿ, ನಾವು PDFನ ಫ್ರೀಯಾಗಿ ಪ್ರೊವೈಡ್ ಮಾಡ್ತೀವಿ. ನೋಡಿ, ಫಸ್ಟು ರಿಯೋಸ್ಟಾಟ್ ಕೊಟ್ಟಿದ್ದಾರೆ. ನಾನು ಇಲ್ಲಿ ಚಿತ್ರ ಬಿಡಿಸಿ ತೋರಿಸ್ತೀನಿ. ಸೊ ನೋಡ್ತಾ ಇದ್ದೀರಲ್ಲ, ಇದು ನಿಮ್ಮ ರಿಯೋಸ್ಟಾಟ್ ಚಿತ್ರ ಆಗಿರುತ್ತೆ. ಸೊ ಈ ರೀತಿ ಬರೆದ್ರೆ ನಿಮಗೆ 1 ಮಾರ್ಕ್ ಸಿಗುತ್ತೆ. ಸೊ ನೆಕ್ಸ್ಟು ಸೇರ್ಪಡೆ ಇಲ್ಲದ ದಾಟಿದ ತಂತಿ. ಸೊ ನೋಡಿ, ಹೀಗೆ ಬರೆದ್ರೆ ಸೇರ್ಪಡೆ ಇಲ್ಲದ ದಾಟಿದ ತಂತಿಯ ಒಂದು ಚಿತ್ರ ಆಗಿರುತ್ತೆ. ಸೊ ಇದು ಚಿಹ್ನೆಗಳು ಎಲ್ಲ. ನೆಕ್ಸ್ಟ್ ನೋಡಿ, 4th ಕ್ವಶನು. ಸೊ 5 ಸುತ್ತುಗಳನ್ನು ಹೊಂದಿರುವ ವಾಹಕ ತಂತಿ ಸುರುಳಿಯಿಂದ ಉಂಟಾದ ಕಾಂತಕ್ಷೇತ್ರವು 1 ಸುತ್ತು ಇರುವ ಸುರುಳಿಯಿಂದ ಉಂಟಾದ ಕಾಂತಕ್ಷೇತ್ರಕ್ಕಿಂತ ಎಷ್ಟು ಪಟ್ಟು ಅಧಿಕವಾಗಿರುತ್ತದೆ? ಸೊ ನಿಮಗೆಲ್ಲರಿಗೂ ಗೊತ್ತೇ ಇರುತ್ತೆ, 4 ಪಟ್ಟು ಅಂತ. ಸೊ ಈ ರೀತಿ ಒಂದು ವರ್ಡನ್ನು ಮೆನ್ಷನ್ ಮಾಡಿದರೆ ನಿಮಗೆ 1 ಮಾರ್ಕ್ ಸಿಕ್ಕಿರುತ್ತೆ. ನೆಕ್ಸ್ಟ್ ನೋಡಿ, ಹಾಗೆ 2 ಅಂಕದ ಪ್ರಶ್ನೆಗಳಿದೆ. ಸೊ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಸೊ ಅಪಾಯದ ಸಂಕೇತ ದೀಪಗಳ ಬಣ್ಣ ಯಾವುದು? ಸೊ ಕೆಂಪು. ಅದಕ್ಕೆ ರೀಸನ್ ಸಹ ಕೊಡಬೇಕು. ಸೊ ನೋಡ್ಕೊಳ್ಳಿ, ಕೆಂಪು ಅಂತ ಬರೆದ್ರೆ 1 ಮಾರ್ಕ್ ಸಿಕ್ಕಿರುತ್ತೆ, ರೀಸನ್ ಕೊಟ್ಟರೆ ಇನ್ನೊಂದು ಮಾರ್ಕು. ನೆಕ್ಸ್ಟು ಫ್ಲೆಮಿಂಗ್ ಎಡಗೈ ನಿಯಮ ಕೇಳಿದ್ದಾರೆ, ನೆನ್ನೆ ಕೊಟ್ಟಿದ್ದೆ. ಹಾಗೆ ನಮ್ಮ ದೇಶದಲ್ಲಿ ಗೃಹ ವಿದ್ಯುತ್ ಮಂಡಲದ ಸಜೀವ ತಂತಿ ಮತ್ತು ತಟಸ್ಥ ತಂತಿಗಳ ನಡುವಣ ವಿಭಾಂತರ ಎಷ್ಟು ಅಂತ ಕೇಳಿದ್ದಾರೆ. ಸೊ ಇದು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಮೆನ್ಷನ್ ಮಾಡಿ ಕೊಟ್ಟಿದ್ದಾರೆ, ನೀವು ಅದನ್ನು ಒಂದು ಸಾರಿ ನೋಡ್ಕೊಳ್ಬೋದು ಟೆಕ್ಸ್ಟ್ ಬುಕ್ಕಲ್ಲಿ. ಸೊ ನೆಕ್ಸ್ಟ್ ನೋಡಿ, 3 ಮಾರ್ಕ್ ಕ್ವಶನ್ಸ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ನೋಡಿ, ನಿಮಗೆ 3 ಮಾರ್ಕ್ ಕ್ವಶನ್ಸ್ ಇದೆ, ಅಂದರೆ ಒಂದು ಪ್ರಶ್ನೆಗೆ 3 ಅಂಕಗಳು ಸಿಗುತ್ತೆ. ಸೊ ಫಸ್ಟಲ್ಲಿ ನಿಮಗೆ ಒಂದು ಕ್ವಶನ್ಗೆ ಆಪ್ಷನಲ್ ಸಹ ಇದೆ. ಪ್ರಿಸ್ಬಯೋಪಿಯಾ ಎಂದರೇನು? ಈ ದೋಷಕ್ಕೆ ಕಾರಣಗಳೇನು? ಈ ದೋಷಕ್ಕೆ ಒಂದು ಪರಿಹಾರವನ್ನು ಸೂಚಿಸಿ ಅಂತ ಕೊಟ್ಟಿದ್ದಾರೆ.
ಸೊ ಅದಕ್ಕೆ ಆಪ್ಷನ್ ಆಗಿ ಇನ್ನೊಂದು ಪ್ರಶ್ನೆ ಅಥವಾ ಅಂತ ಕೊಟ್ಟಿದ್ದಾರೆ. ಇದು ಬರಿಬೋದು ಅಥವಾ ಇದು ಬರಿಬೋದು. ಸೊ ಇಲ್ಲಿ ನೋಡಿ, ಈ ಪ್ರಶ್ನೆನಾದರೂ ಬರಿಬೋದು, ಈ ಪ್ರಶ್ನೆನಾದರೂ ಬರಿಬೋದು. ಸೊ ಇದೆರಡರಲ್ಲಿ ಒಂದು ಪ್ರಶ್ನೆ ಬರೆದ್ರೆ ನಿಮಗೆ 3 ಮಾರ್ಕ್ಸ್ ಸಿಗುತ್ತೆ. ಸೊ ನೋಡಿ, ಸಮೀಪ ದೃಷ್ಟಿ ಎಂದರೇನು, ಈ ದೋಷಕ್ಕೆ ಕಾರಣಗಳೇನು, ಈ ದೋಷವನ್ನು ಹೇಗೆ ಸರಿಪಡಿಸಬಹುದು ಅಂತ ಕೊಟ್ಟಿದ್ದಾರೆ. ಸೊ ನೀವು ಯಾವುದಾದ್ರೂ ಒಂದು ಬರಿಬೋದು. ಒಂದು ಅಂದರೆ ನಿಮಗೆ ಇಷ್ಟ ಆದರೆ ಎರಡನ್ನೂ ಬರಿಬೋದು, ಅಂದರೆ ಟೈಮ್ ಇದ್ದರೆ ಮಾತ್ರ. ಹಾಗಂದ್ಬಿಟ್ಟು ನೀವು ಆಪ್ಷನಲ್ಲಿರೋ ಕ್ವಶನ್ಸನ್ನು ಎರಡನ್ನೂ ಬರೆಯೋಕ್ಕೆ ಹೋಗ್ಬೇಡಿ, ಯಾಕಂದರೆ ನಿಮ್ಮ ಟೈಮ್ ವೇಸ್ಟ್ ಆಗುತ್ತೆ. ಇದೇ ರೀತಿ ನಿಮ್ಮ ಒಂದು ನೆಕ್ಸ್ಟ್ ಬರುವ ಪ್ರಶ್ನೆಗಳು ಇಂಗ್ಲೀಷ್ ಆಗಿರ್ಬೋದು, ಹಿಂದಿ ಆಗಿರ್ಬೋದು, ಸಮಾಜ ವಿಜ್ಞಾನ ಆಗಿರ್ಬೋದು, ಮತ್ತು ಗಣಿತ ಆಗಿರ್ಬೋದು, ಈ ಪ್ರಶ್ನೆಗಳಿಗೆಲ್ಲನೂ ಆಪ್ಷನಲ್ಲಿರೋ ಆರ್ ಅಂತ ಕೊಟ್ಟಿರೋ ಪ್ರಶ್ನೆಯನ್ನು ಉತ್ತರಿಸಲೇಬೇಡಿ. ಯಾಕಂದರೆ ನೀವು ಒಂದು ಪ್ರಶ್ನೆಗೆ ಉತ್ತರ ಕೊಟ್ಟರೆ ಸಾಕು, ನಿಮಗೆ ಅದೊಂದೇ ಕೌಂಟ್ ಆಗೋದು. ಸೊ ಇನ್ನೊಂದು ಪ್ರಶ್ನೆ ಬರೆದ್ರೂ ವೇಸ್ಟು, ನಿಮಗೆ ಅದಕ್ಕೆ ಮಾರ್ಕ್ಸೇ ಕೊಡಲ್ಲ. ನೆಕ್ಸ್ಟ್ ನೋಡಿ, ಫ್ಯೂಸ್ ಎಂದರೇನು, ಭೂಸಂಪರ್ಕ ತಂತಿ ಎಂದರೇನು, ಈ ರೀತಿಯ 3 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಸೊ ನಿನ್ನೆ ನಾನು ಹೇಳ್ದಾಗೆ ನಿಮಗೆ ನಿಮ್ನ ದರ್ಪಣ ಮತ್ತು ಪೀನ ಮಸೂರ ಕೊಟ್ಟಿದ್ದೆ, ಬಟ್ ಇಲ್ಲಿ ಬಂದಿರೋದು ನಿಮ್ನ ದರ್ಪಣ. ಸೊ ಇಲ್ಲಿ ವಸ್ತುವನ್ನು ಸಿ ಮೇಲೆ ಇಟ್ಟಿದ್ದಾರೆ. ಸೊ ಪ್ರತಿಬಿಂಬ ಸಹ ಸಿ ಮೇಲೇ ಬರುತ್ತೆ. ಸೊ ನೋಡಿ, ಎಲ್ಲನೂ ಮೆನ್ಷನ್ ಮಾಡಿದ್ದಾರೆ. ಸಿ ಅಂದರೆ ವಕ್ರತಾ ಕೇಂದ್ರ ಅಂತ. ಸೊ ಉಂಟಾಗುವ ಪ್ರತಿಬಿಂಬದ ಸ್ವಭಾವ ಕೇಳಿದ್ದಾರೆ. ಸ್ವಭಾವ ನಿಮಗೆ ಗೊತ್ತು, ಸತ್ಯ ಮತ್ತು ತಲೆಕೆಳಗಾದ ಅಂತ. ಸೊ ಇದು ಎಲ್ಲದಕ್ಕೂ ಕಂಟಿನ್ಯೂ ಆಗುತ್ತೆ, 5 ಚಿತ್ರಗಳಿಗೂ. ಲಾಸ್ಟ್ ಇರೋ ಚಿತ್ರಕ್ಕೆ ಒಂದು ಮಾತ್ರ ಚೇಂಜ್ ಆಗಿರುತ್ತೆ. ಸೊ ಈ ಒಂದು 4 ಚಿತ್ರಗಳಿಗೆ ನೀವು ಸತ್ಯ ಮತ್ತು ತಲೆಕೆಳಗಾದ ಅಂತ ಬರೆದ್ರೆ ಕರೆಕ್ಟಾಗಿರುತ್ತೆ. ಸೊ ನೆನ್ನೆನೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಇನ್ನೂ ಏನು ಎಕ್ಸ್ಟ್ರಾ ಹೇಳೋಕ್ಕೋಗಲ್ಲ. ನೆಕ್ಸ್ಟ್ ನೋಡಿ, 4 ಮಾರ್ಕ್ ಕ್ವಶನ್ಸ್ ಇದೆ. ಸೊ ಪೀನ ಮಸೂರ ಮತ್ತು ನಿಮ್ನ ಮಸೂರದ ವ್ಯತ್ಯಾಸ ಕೇಳಿದ್ದಾರೆ, ನಿಯಮಗಳನ್ನು ಕೇಳಿದ್ದಾರೆ, ಕೊಟ್ಟಿರೋದೆ. ನೆಕ್ಸ್ಟು ಭಾಗ ಬಿಗೆ ಬಂದರೆ ರಸಾಯನ ವಿಜ್ಞಾನ ಅಂದರೆ ಕೆಮಿಸ್ಟ್ರಿ. ಸೊ ನೋಡ್ತಾ ಇದ್ದೀರಾ, ಫಸ್ಟು ಬಹು ಆಯ್ಕೆ ಪ್ರಶ್ನೆಗಳು 3 ಇದೆ. ಸೊ ಫಸ್ಟ್ನೇ ಪ್ರಶ್ನೆಗೆ ನೋಡೋದಾದರೆ, ಸತುವಿಗೆ ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲವನ್ನು ಬೆರೆಸಿದಾಗ ಬಿಡುಗಡೆಯಾಗುವ ಅನಿಲ ಕೇಳಿದ್ದಾರೆ. ಸೊ ಇದು ಚಿತ್ರ ಸಮೇತನೇ ಕೊಟ್ಟಿದ್ದಾರೆ, ಇನ್ನೇನು ಎಕ್ಸ್ಪ್ಲನೇಷನ್ ಬೇಕಾಗಿಲ್ಲ ಇದಕ್ಕೆ. ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ನೀವು ಇದನ್ನು ಬರೆದ್ರೆ ನಿಮ್ಮ ಒಂದು ಮಾರ್ಕ್ ಜಾಸ್ತಿ ಆಗುತ್ತೆ, ಅಂದರೆ 1 ಅಂಕ ಜಾಸ್ತಿ ಆಗುತ್ತೆ. ನೆಕ್ಸ್ಟು ಶುದ್ಧ ಕಬ್ಬಿಣವನ್ನು ಕಠಿಣ ಮತ್ತು ಬಲಯುತವನ್ನಾಗಿಸಲು ನೋಡಿ, ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್. ಸೊ ಆಪ್ಷನ್ ಎ, ಇತರ ಲೋಹಗಳೊಂದಿಗೆ ಇದನ್ನು ಸಂಯೋಜಿಸಲಾಗುವುದು. ಸೊ ಈ ರೀತಿ ಒಂದು ಆನ್ಸರ್ ಬರೆದ್ರೆ ನಿಮಗೆ ಇನ್ನೂ 1 ಅಂಕ ಸಿಕ್ಕಿರುತ್ತೆ ಕೆಮಿಸ್ಟ್ರಿಯಲ್ಲಿ. ಸೊ ನೆಕ್ಸ್ಟ್ ನೋಡಿ, ಇತರ ಕಾರ್ಬನ್ ಪರಮಾಣುಗಳೊಂದಿಗೆ ಬಂಧಗಳನ್ನು ರಚಿಸಿಕೊಂಡು ದೊಡ್ಡ ಅಣುವನ್ನು ಉಂಟು ಮಾಡುವ ಕಾರ್ಬನ್ನ ವಿಶೇಷ ಗುಣ ಅಂತ ಕೇಳಿದ್ದಾರೆ. ಸೊ ನಿನ್ನೆ ಎಕ್ಸ್ಪ್ಲೇನ್ ಮಾಡಿದ್ದೆ ಕೆಟನೀಕರಣ ಎಂದರೇನು ಅನ್ನೋದಕ್ಕೆ ಇದನ್ನೇ ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ಇದೇ ಸಹ ಬಂದಿದೆ. ಸೊ ನಿಮ್ಮ ಒಂದು ಆನ್ಸರ್ ಕೆಟನೀಕರಣ ಆಪ್ಷನ್ ಸಿ ಅಂತ ಹಾಕಿದರೆ ಕರೆಕ್ಟಾಗಿರುತ್ತೆ, 1 ಮಾರ್ಕ್ ಬರುತ್ತೆ. ನೆಕ್ಸ್ಟ್ ನೋಡಿ, ಅದೇ ರೀತಿ 1 ಅಂಕದ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ನೆಕ್ಸ್ಟು 2 ಅಂಕದ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಸೊ ಆಮ್ಲಕ್ಕೆ ನೀರನ್ನು ಯಾಕೆ ಸೇರಿಸಬಾರ್ದು ಅಂತ ಕೇಳಿದ್ದಾರೆ. ಸೊ ರೀಸನ್ ಕೊಡಬೇಕು, 2 ಮಾರ್ಕ್ಸ್ಗಿದೆ. ನೆಕ್ಸ್ಟ್ ನೋಡಿ, ಈಥೇನ್ ಬಗ್ಗೆ ಕೇಳಿದ್ದಾರೆ. ಆಮೇಲೆ ಉರಿಯುವಿಕೆ ಕಾಸುವಿಕೆಯ ವ್ಯತ್ಯಾಸ ಕೇಳಿದ್ದಾರೆ, ನಿನ್ನೆ ಹೇಳಿದ್ದೆ ಅದನ್ನೇ. ಸೊ ನಮ್ಮ ಒಂದು ವೀಡಿಯೋಸ್ನ ಯಾರ್ಯಾರು ನೋಡಿರ್ತೀರಾ ಅವರೆಲ್ಲ ಬರೆದಿರ್ತೀರಾ ಈ ಒಂದು ಈಸಿ ಕ್ವಶನ್ಸನ್ನು. ಆದ್ರೂ ತುಂಬ ಜನಕ್ಕೆ ಡೌಟ್ಸ್ ಇರುತ್ತೆ. ಸೊ ಅದಕ್ಕೋಸ್ಕರನೇ ಪೇಪರ್ ಸಮೇತ ಕ್ಲಿಯರ್ ಮಾಡ್ತಾಯಿದ್ದೀನಿ ನಿಮಗೆಲ್ಲರಿಗೂ ಡೌಟ್ಸನ್ನು. ಸೊ ನೋಡಿ, ಹಾಗೆ ಕೆಳಗಿನ ಸಂಯುಕ್ತಗಳ ಅಣುಸೂತ್ರವನ್ನು ಬರೆಯಿರಿ ಮತ್ತು ಪ್ರತಿಯೊಂದರ 2 ಉಪಯೋಗ ತಿಳಿಸಿ ಅಂತ ಕೇಳಿದ್ದಾರೆ. ಸೊ ಉಪಯೋಗ ಮತ್ತು ಅಣುಸೂತ್ರ ಎಲ್ಲ ನೆನ್ನೆ ಲಿಸ್ಟ್ ಕೊಟ್ಟಿದ್ದೆ. ಸೊ ಫಸ್ಟು ಒಂದು ಕೋಷ್ಟಕದಲ್ಲಿ ಅಣುಸೂತ್ರ ಮತ್ತು ಅವುಗಳ ಹೆಸರುಗಳನ್ನು ಕೊಟ್ಟಿದ್ದಾರೆ, ಅಂದರೆ ರಾಸಾಯನಿಕ ಹೆಸರು ಮತ್ತು ಸಾಮಾನ್ಯವಾಗಿ ಕರೆಯುವಂಥ ಹೆಸರು. ಸೊ ನಿನ್ನೆ ವಿಡಿಯೋದಲ್ಲಿ ಅದು ಇತ್ತು. ನೆಕ್ಸ್ಟು ಅದರ ಉಪಯೋಗವೂ ಇತ್ತು. ಸೊ ಒಂದಲ್ಲ ಎರಡಲ್ಲ ಒಂದು 4-5 ಉಪಯೋಗಗಳು ಒಂದೊಂದಕ್ಕೂ ಇತ್ತು. ಸೊ ವಿಡಿಯೋ ನೋಡಿದವರು ಬರೆದಿರ್ತೀರ. ಹಾಗೆ ನೆಕ್ಸ್ಟು ಇನ್ನೊಂದು ಪ್ರಶ್ನೆ ಆಪ್ಷನಲ್ಲಿ ಕೊಟ್ಟಿದ್ದಾರೆ. ಹಾಗೆ ನೆಕ್ಸ್ಟ್ ಬರ್ತಿದ್ದಂತೆ ನಿಮಗೆ ತುಂಬ ಕ್ವಶನ್ಸ್ ಕಾಣಿಸುತ್ತೆ. ಆಮೇಲೆ 4 ಮಾರ್ಕ್ ಕ್ವಶನಲ್ಲಿ ಸಾಬೂನು ಸ್ವಚ್ಛಗೊಳಿಸುವ ಪ್ರಕ್ರಿಯೆ ನಿನ್ನೆ ಎಕ್ಸ್ಪ್ಲೇನ್ ಮಾಡಿದ್ದೆ. ಹಾಗೆ ಇಲೆಕ್ಟ್ರಾನ್ ಚುಕ್ಕಿ ರಚನೆಗಳನ್ನು ಬರೆಯಿರಿ. ಸೊ ಇದು ನಿಮಗೆ ಗೊತ್ತು, ನೈಟ್ರೋಜನ್ ಅಣು ಆಮೇಲೆ ಈಥೀನ್ ಅಣು. ಸೊ ಇದು ಟೆಕ್ಸ್ಟ್ ಬುಕ್ಕಲ್ಲಿ 2 ರೌಂಡ್ ಚಿತ್ರಗಳಿರುತ್ತೆ. ಸೊ ಆ ಒಂದು ಚಿತ್ರಕ್ಕೆ ಸಂಬಂಧಪಟ್ಟದ್ದು. ಸೊ ಇದು ಬರೆದಿರ್ತೀರಾ ಅನ್ಕೋತೀನಿ. ಎಥೆನಾಲ್ ಅನ್ನು ಎಥೆನೋಯಿಕ್ ಆಮ್ಲವಾಗಿ ಪರಿವರ್ತಿಸುವ ಉತ್ಕರ್ಷಣೆ ಕ್ರಿಯೆಯನ್ನು ವಿವರಿಸಿ ಅಂತ ಕೇಳಿದ್ದಾರೆ.
ಸೊ ನೆಕ್ಸ್ಟು ಭಾಗ ಸಿಗೆ ಬಂದರೆ ಜೀವವಿಜ್ಞಾನ ಅಂದರೆ ಬಯಾಲಜಿ. ಸೊ ಇದು ಸಹ ಅಷ್ಟೇ ಬಹು ಆಯ್ಕೆ ಪ್ರಶ್ನೆಗಳು 3 ಇದೆ. ಮೊದಲನೇ ಪ್ರಶ್ನೆ ನೋಡ್ಕೊಳ್ಳಿ. ನೀರಿನ ಸಾಗಾಣಿಕೆಯಲ್ಲಿ ಪತ್ರರಂಧ್ರಗಳ ಪ್ರಮುಖ ಪಾತ್ರವೆಂದರೆ ಅಂತ ಕೇಳಿದ್ದಾರೆ. ಸೊ ನೋಡಿ, ಆಪ್ಷನ್ ಸಿ ಆಕ್ಸಿಜನ್ ಅನ್ನು ಬಿಡುಗಡೆ ಮಾಡುವುದು. ಆಕ್ಸಿಜನನ್ನು ಬಿಡುಗಡೆ ಮಾಡೋಕ್ಕೆ ನೀರಿನ ಒಂದು ಸಾಗಾಣಿಕೆ ಸಸ್ಯಗಳ ಒಂದು ಪತ್ರರಂಧ್ರದಲ್ಲಿ ನಡೆಯುತ್ತೆ. ಸೊ ನೆಕ್ಸ್ಟ್ ನೋಡಿ, 27ನೇ ಪ್ರಶ್ನೆಗೆ ಉತ್ತರ ಆಪ್ಷನ್ ಸಿ ಲೈಪೇಸ್, ಅಮೈಲೇಸ್, ಟ್ರಿಪ್ಸಿನ್. ಸೊ ಈ ಒಂದು ಕ್ರಮವಾಗಿ ಬರೆದ್ರೆ ನಿಮ್ಮ ಉತ್ತರ ಸರಿಯಾಗಿರುತ್ತೆ, ಆಪ್ಷನ್ ಸಿಯನ್ನು ಬರೆದ್ರೆ. ನೆಕ್ಸ್ಟ್ ನೋಡಿ, ಕೊಟ್ಟಿರುವ ಚಿತ್ರವನ್ನು ಗಮನಿಸಿ, ಇದರಲ್ಲಿ ಭಾಗ ಎಕ್ಸ್ ತೋರಿಸುವ ಪ್ರಕ್ರಿಯೆಯು ಅಂತ ಕೇಳಿದ್ದಾರೆ. ಸೊ ನೋಡಿ, ಈ ಪ್ರಶ್ನೆಗೆ ಉತ್ತರ ಬಂದುಬಿಟ್ಟು ಆಪ್ಷನ್ ಬಿ ಧನ ಗುರುತ್ವಾನುವರ್ತನೆ ಮತ್ತು ಸ್ವತಂತ್ರ ಚಲನೆ. ಇದು ನಿಮ್ಮ ಉತ್ತರ ಸರಿಯಾಗಿರುತ್ತೆ, ಇದನ್ನು ಬರೆದಿದ್ರೆ. ನೆಕ್ಸ್ಟ್ ನೋಡೋಣ. ಹಾಗೆ 1 ಮಾರ್ಕ್ ಪ್ರಶ್ನೆಗಳು ಅಂದರೆ 1 ಅಂಕದ ಪ್ರಶ್ನೆಗಳಿದೆ. ಶಲಾಕಾಗ್ರದ ಮೇಲೆ ಪರಾಗದ ಮೊಳೆಯುವಿಕೆ ಚಿತ್ರ. ಸೊ ಇದನ್ನು ನೆನ್ನೆ ಹೇಳಿದ್ದೆ, ನಿನ್ನೆ ಚಿತ್ರಗಳನ್ನು ಸಹ 12 ಮಾರ್ಕ್ಸಿಗೆ ಬರುತ್ತೆ ಅಂತ ಹೇಳಿದ್ದೆ. ಸೊ ಎಲ್ಲ ಓದಿರ್ತೀರಾ ಅನ್ಕೋತೀನಿ, ಕಲ್ತಿರ್ತೀರಾ ಅನ್ಕೋತೀನಿ. ನೆಕ್ಸ್ಟು ಕಾಯಜ ಸಂತಾನೋತ್ಪತ್ತಿಯಿಂದ ಬೆಳೆಸಬಹುದಾದ ಸಸ್ಯದ ಗುಂಪನ್ನು. ಸೊ ನನಗೆ ನೋಡಿ 6 ಅನ್ನೋದು ಸರಿಯಾಗಿರುತ್ತೆ. ಬಾಳೆ, ಗುಲಾಬಿ, ದಾಸವಾಳ ಈ ಒಂದು ಆಪ್ಷನ್ ಸರಿ ಇರುತ್ತೆ. ನೆಕ್ಸ್ಟು ಹಾಗೆ 2 ಅಂಕದ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ನಾನು ಪ್ರಾಣಿ ಹಾರ್ಮೋನ್ಗಳು, ಸಸ್ಯ ಹಾರ್ಮೋನ್ಗಳು ಎಲ್ಲ ಹೇಳಿದ್ದೀನಿ ಅದರ ಬಗ್ಗೆ. ನೆಕ್ಸ್ಟು ಮೆದುಳಿನ ಭಾಗಗಳ ಕಾರ್ಯಗಳನ್ನು ಕೇಳಿದ್ದಾರೆ. ಮಹಾಮಸ್ತಿಷ್ಕ, ಅನುಮಸ್ತಿಷ್ಕ, ಹಾಗೆ ಮೆಡುಲ್ಲ. ನೆಕ್ಸ್ಟು ಆಹಾರ ಸರಪಳಿ ಎಂದರೇನು ಮತ್ತು ಜೈವಿಕ ಸಂವರ್ಧನೆ ಎಂದರೇನು ಕೇಳಿದ್ದಾರೆ. ಓಝೋನ್ನ ಪ್ರಾಮುಖ್ಯತೆಯನ್ನು ಕೇಳಿದ್ದಾರೆ. ಆಪ್ಷನ್ಗೆ ಇನ್ನೊಂದು ಪ್ರಶ್ನೆ ಇದೆ ಅದಕ್ಕೆ. ಹಾಗೆ ದ್ವಿತಳೀಕರಣ ಚಕ್ಕರ್ ಬೋರ್ಡ್ ಕೇಳಿದ್ದಾರೆ. ಸೊ ದ್ವಿತಳೀಕರಣ ಎಲ್ಲ ಬರೆದಿರ್ತೀರ, ನಿನ್ನೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಏಕತಳೀಕರಣ ಮತ್ತು ದ್ವಿತಳೀಕರಣಕ್ಕೂ ವ್ಯತ್ಯಾಸವನ್ನು ಸಹ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಮಾನವನ ಹೃದಯದ ಚಿತ್ರ ಕೇಳಿದ್ದಾರೆ. ಸೊ ಅದರಲ್ಲಿ ಫಸ್ಟು ನೀವು ಸೆಪ್ಟಮ್ ಮತ್ತು ಬಲ ಹೃತ್ಕುಕ್ಷಿನ ಕೇಳಿದ್ದಾರೆ. ಸೊ ಇದನ್ನು ನೀವು ಗುರುತಿಸಬೇಕು ಚಿತ್ರ ಬಿಡಿಸ್ಬಿಟ್ಟು. ನೆಕ್ಸ್ಟ್ ನೋಡೋಣ. 4 ಮಾರ್ಕಿಗೆ ಚಿತ್ರ ಕೊಟ್ಟಿದ್ದಾರೆ. ನೆಕ್ಸ್ಟು 5 ಅಂಕದ ಪ್ರಶ್ನೆಯಲ್ಲಿ ನಾನು ಸುಮಾರು ಪ್ರಶ್ನೆಗಳನ್ನು ಹೇಳಿದ್ದೀನಿ. ಸೊ ನಿಷೇಚನದ ನಂತರ ಹೂವಿನಲ್ಲಾಗುವ ಬದಲಾವಣೆಗಳು, ಹಾಗೆ ನಿಷೇಚನಗೊಂಡ ಅಂಡವು ಸ್ತ್ರೀಯ ಗರ್ಭಕೋಶದಲ್ಲಿ ಹೇಗೆ ಭ್ರೂಣವಾಗಿ ಬೆಳೆಯುತ್ತದೆ, ತಾಯಿಯ ಗರ್ಭದಲ್ಲಿ ಭ್ರೂಣಾಂಕುರವು ಹೇಗೆ ಪೋಷಣೆಯನ್ನು ಪಡೆಯುತ್ತದೆ. ಇನ್ನೊಂದು 6 ಅಂತ ಪ್ರಶ್ನೆ ಕೊಟ್ಟಿದ್ದಾರೆ, ಅಂದರೆ ಅಥವಾಗೆ ಇನ್ನೊಂದು ಪ್ರಶ್ನೆ ಕೊಟ್ಟಿದ್ದಾರೆ. ಸೊ ಮಾನವರು ಸಾಮಾನ್ಯವಾಗಿ ಅನುಸರಿಸುವ ಯಾವುದಾದರೂ 2 ಗರ್ಭನಿರೋಧಕ ವಿಧಾನಗಳನ್ನು ಕೇಳಿದ್ದಾರೆ. ಋತುಚಕ್ರವು ಹೇಗೆ ಉಂಟಾಗುವುದು ಅಂತ ಕೇಳಿದ್ದಾರೆ. ಸ್ವಕೀಯ ಮತ್ತು ಪರಕೀಯ ಪರಾಗಸ್ಪರ್ಶಗಳ ನಡುವಿನ ವ್ಯತ್ಯಾಸಗಳನ್ನು ಕೇಳಿದ್ದಾರೆ. ಸೊ ಇದು ಸ್ವಕೀಯ ಅಂದರೆ ಪರಾಗರೇಣುಗಳು ಅದೇ ಒಂದು ಹೂವಿನ ಮೇಲೆ ಬೆಳೆದು, ಪರಕೀಯ ಅಂದರೆ ಪರಾಗರೇಣುಗಳು ಬೇರೆ ಹೂವಿನ ಮೇಲೆ ಬೀಳೋದು. ಸೊ ಈ ರೀತಿಯ ಒಂದು ವ್ಯತ್ಯಾಸ ನೀವು ಕಂಡುಹಿಡ್ಕೋಬೇಕು. ಸೊ ನಾನು ಹೇಳಿರುವಂಥ ಎಲ್ಲ ಪ್ರಶ್ನೆಗಳು ಬಂದಿದೆ. ಯಾರ್ಯಾರು ನಮ್ಮ ವೀಡಿಯೋಸ್ನ ನೋಡಿದ್ದೀರಾ ನಿನ್ನೆ, ಥ್ಯಾಂಕ್ ಯು ಸೊ ಮಚ್. ಅದೇ ರೀತಿ ನಮ್ಮ ವೀಡಿಯೋಸ್ನ ನೋಡ್ತಾಯಿರಿ. ಹಾಗೆ ಈ ಒಂದು ವಿಡಿಯೋ ಪೂರ್ತಿಯಾಗಿ ನೋಡಿದ್ದೀರಾ ಯಾರ್ಯಾರು, ಥ್ಯಾಂಕ್ ಯು ಸೊ ಮಚ್. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ನೀವು ಲೈಕ್ ಮಾಡಿದಾಗಲೇ ನಮಗೆ ಪ್ರೋತ್ಸಾಹ ಬರೋದು, ನಾವು ಮಾಡುವಂಥ ವೀಡಿಯೋಸ್ ನಿಮಗೆ ಇಷ್ಟ ಆಗುತ್ತೆ ಅಂತ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೆಂಬರ್ಶಿಪ್ ಅವೈಲೇಬಲ್ ಇದೆ, ಮೆಂಬರ್ಶಿಪ್ಪನ್ನು ಸಹ ತಗೊಳ್ಳಿ. ಯಾಕಂದರೆ ನಿಮಗೆ ಫ್ರೀಯಾಗಿ PDF ಎಲ್ಲ ಸಿಗುತ್ತೆ, ಅದಕ್ಕೋಸ್ಕರನೇ ಹೇಳ್ತಾ ಇರೋದು. ಹಾಗೆ ಇನ್ನೊಂದು ವಿಷಯ ಏನಪ್ಪ ಅಂದರೆ, ನಾವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಬೇಕಾಗುವಂಥ ಡಿವೈಸಸ್ನ ಪರ್ಚೇಸ್ ಮಾಡ್ತಾಯಿದ್ದೀವಿ. ಸೊ ಅದಕ್ಕೆ ಅಮೌಂಟ್ ಶಾರ್ಟೇಜ್ ಇರೋದ್ರಿಂದ ನಿಮ್ಮ ಕೈಲಾಗುವಂತಹ ಸಹಾಯವನ್ನು ಮಾಡಿ. ಯಾಕಂದರೆ ನಮಗೆ ನಿಮ್ಮ ಕಡೆಯಿಂದ ಸಹಾಯ ಬಂದರೆ ತುಂಬ ಅನುಕೂಲ. ನಿಮ್ಮ ಒಂದು ಸಹಾಯ ನಮಗೆ ತುಂಬಾ ಮುಖ್ಯ ಆಗುತ್ತೆ. ಅದಕ್ಕೋಸ್ಕರನೇ ಇಲ್ಲಿ QR ಕೋಡನ್ನು ಕೊಟ್ಟಿದ್ದೀವಿ. ಸೊ ನೀವು ಕೆಳಗಡೆ ವೀಕ್ಷಿಸ್ಬೋದು ಯಾವ ಒಂದು ಡಿವೈಸಸ್ನ ನಾವು ಪರ್ಚೇಸ್ ಮಾಡಬೇಕು ಅಂತ ಇದ್ದೀವಿ ಅಂತ. ಸೊ ಇದನ್ನು ನಾವು ಪರ್ಚೇಸ್ ಮಾಡೋದ್ರಿಂದ ಆಡಿಯೋ ಕ್ವಾಲಿಟಿ ಇರ್ಬೋದು, ವಿಡಿಯೋ ಕ್ವಾಲಿಟಿ ಇರ್ಬೋದು, ಕರೆಕ್ಟಾಗಿ ಚೆನ್ನಾಗಿ ಬರುತ್ತೆ. ಸೊ ಯಾವುದೇ ಒಂದು ಪ್ರಾಬ್ಲಮ್ ಇಲ್ದಿರ ಚೆನ್ನಾಗಿ ಬರುತ್ತೆ ಅಂತ.
ಸೊ ಅದಕ್ಕೋಸ್ಕರನೇ ಪರ್ಚೇಸ್ ಮಾಡ್ತಾ ಇದ್ದೀವಿ. ದಯವಿಟ್ಟು ನಿಮ್ಮ ಕೈಲಾಗುವಂಥ ಸಹಾಯವನ್ನು ಮಾಡಿ. ಸೊ ಇಲ್ಲಿ ಕೊಟ್ಟಿದ್ದೀವಿ ನಾವು QR ಕೋಡು, ಅಕೌಂಟ್ ನಂಬರು, IFSC ಕೋಡು. ಸೊ ಯಾವುದೇ ರೀತಿಯಾದರೂ ನಿಮಗೆ ಇಷ್ಟ ಇದ್ದರೆ ಮಾತ್ರ ಸಹಾಯ ಮಾಡಿ, ಫೋರ್ಸ್ ಅಂತೂ ಇಲ್ಲ. ಸೊ ನಿಮ್ಮ ಕೈಲಾಗೋಷ್ಟು ಅಂದರೆ ₹1 ಇರ್ಬೋದು, ₹10 ಇರ್ಬೋದು, ₹5 ಇರ್ಬೋದು, ನಿಮಗೆ ಎಷ್ಟು ಅನುಕೂಲ ಆಗುತ್ತೋ ಅಷ್ಟನ್ನೇ ನಮಗೆ ಈ ರೀತಿ ನೀವು ಸಹಾಯವನ್ನು ಮಾಡ್ಬೋದು. ಸೊ ಈ ವಿಡಿಯೋ ಯಾರ್ಯಾರು ಪೂರ್ತಿಯಾಗಿ ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ನಮ್ಮ ವೀಡಿಯೋಸ್ನೆಲ್ಲ ನೋಡ್ತಾ ಇರಿ. ಹಾಗೆ ನಿಮಗೆ ಸಹಾಯ ಮಾಡಬೇಕು ಅನಿಸಿದ್ರೆ ಈ ರೀತಿ ನಮಗೆ ಸಹಾಯ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.